ಹಾಯ್ ಫ್ರೆಂಡ್ಸ್, ರೋಹಿನಾಸ್ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನೀವು ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಫ್ರೆಂಡ್ಸ್. ಸೊ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಕೇವಲ 20 ಡೇಸ್ ಉಳಿದಿದ್ದಾವೆ. ಸೊ ನಾವು ಹೇಗೆ ಪ್ರಿಪೇರ್ ಮಾಡಬೇಕು, ನಾವು ಎಕ್ಸಾಮನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅದನ್ನು ನಾವು ನೋಡೋಣ. ಸೊ ಫ್ರೆಂಡ್ಸ್, ಈ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಬೇಕಂದ್ರೆ ಫಸ್ಟ್ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಫುಲ್ ಎಲ್ಲ ಗೊತ್ತಿರಬೇಕು ಆ್ಯಂಡ್ ಯುವರ್ ನೋಟ್ಸ್ ಕಂಪ್ಲೀಟ್ ಆಗಿರಬೇಕು ಫ್ರೆಂಡ್ಸ್. ಅಂದರೆ ನೀವು ಪೇಪರ್ 1 10 ಸಬ್ಜೆಕ್ಟ್, ಪೇಪರ್ 2 10 ಸಬ್ಜೆಕ್ಟ್ ಎರಡನ್ನೂ ಕೂಡ ಓದಿರಬೇಕು. ಮತ್ತು ಎರಡು ನೋಟ್ಸ್ ಕೂಡ ನಿಮ್ಮ ಹತ್ರ ಇರಬೇಕು. ಆ್ಯಂಡ್ ಫಸ್ಟ್ ಪೇಪರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವುದಿದೆ, ಎಕ್ಸಾಮಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಅದನ್ನು ನೀವು ಕೂಡ ಓದಬೇಕು. ಪ್ಲಸ್ ಸೆಕೆಂಡ್ ಪೇಪರ್ ಕೂಡ ಅದರಲ್ಲೂ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅದರಲ್ಲಿ ಯಾವ್ಯಾವುದು ಬರ್ತವೆ, ಸೊ ಅದನ್ನು ಕೂಡ ನೀವು ಓದಬೇಕು. ಸೊ ನೀವು ಡೈಲಿ ರಿವಿಷನ್ ಮಾಡಬೇಕು ಫ್ರೆಂಡ್ಸ್. ನೀವು ಏನು ನೋಟ್ಸ್ ಮಾಡಿದ್ದೀರಾ, ನೀವೇನು ಶಾರ್ಟ್ ನೋಟ್ಸ್ ಮಾಡಿದ್ದೀರಾ ಅದನ್ನು ನೀವು ಡೈಲಿ ರಿವೈಸ್ ಮಾಡಬೇಕು. ರೂಲ್ 1 ಈಸ್ ನೀವು ಫುಲ್ಲು ಥರೋ ಆಗಿರಬೇಕು ನಿಮ್ಮ ಸಬ್ಜೆಕ್ಟಲ್ಲಿ ಮತ್ತು ಪೇಪರ್ 1 ಕಾನ್ಸೆಪ್ಟಲ್ಲಿ ಥರೋ ಆದರೆ ಡೈಲಿ ರಿವಿಷನ್ ಮಾಡಿದರೆ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಮತ್ತು ಡೈಲಿ PYQs ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ಡೈಲಿ MCQ ಪ್ರಾಕ್ಟೀಸ್ ಮಾಡಬೇಕು, PYQs ಪ್ರಾಕ್ಟೀಸ್ ಮಾಡಬೇಕು. MCQ ನಿಮ್ಮ ಬೇಸ್ ಒಂದು. MCQ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಎಕ್ಸಾಮಲ್ಲಿ ಏನು ಬರುತ್ತೆ, ಯಾವ್ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು, ಹೇಗೆ ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು, ಹೇಗೆ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ಫುಲ್ ಮಾಡಬೇಕು. ಪ್ಲಸ್ ಕ್ವಶನ್ ಏನಾದರೂ ನಮಗೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂದರೆ ನಾವು ಅದನ್ನು ಹೇಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಓದಿ ಪ್ಲಸ್ ಅರ್ಥ ಮಾಡಿಕೊಂಡು ಕ್ಲಿಕ್ ಮಾಡಬೇಕು. ಪ್ಲಸ್ ಹೊಸ ನ್ಯೂ ಟಾಪಿಕ್ಸ್ ಬರ್ತವೆ ಪ್ರತಿ ಸೆಷನಲ್ಲೂ. ಜೂನಲ್ಲೂ ಯಾವ್ಯಾವ ನ್ಯೂ ಟಾಪಿಕ್ಸ್ ಬಂದಿದ್ದಾವೆ ಅದನ್ನು ನೀವು MCQ ಮಾಡಿದರೆ ಮಾತ್ರ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನು ನೀವು MCQs ಮಾಡಿ ನ್ಯೂ ಟಾಪಿಕ್ಸನ್ನು ಏನು ಮಾಡಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಬೇಕು ಫ್ರೆಂಡ್ಸ್. ಗೂಗಲಲ್ಲಿ ಸರ್ಚ್ ಮಾಡಿ ಅದನ್ನು ಶಾರ್ಟ್ ನೋಟ್ಸ್ ಥರ ಮಾಡಿಕೊಂಡು ಓದಬೇಕು. ಸೊ ಇದು ಒಂದು ಬೇಸಿಕ್ಕು. ಓಕೆ, ಆಮೇಲೆ ಡೈಲಿ ರಿವಿಷನ್ ಮಾಡಬೇಕು ಆ್ಯಂಡ್ ಪ್ರಾಕ್ಟೀಸ್ MCQ ಡೈಲಿ ಬೋತ್ ಪೇಪರ್ ಫಾರ್ ಪೇಪರ್ 1 ಪೇಪರ್ 2. ಪೇಪರ್ 1ಅಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರಬೇಕಂದ್ರೆ ನೀವು ಪೇಪರ್ 1ಅನ್ನು ಡೈಲಿ ಮಾಡಬೇಕು. ಒಂದು DI ಡೈಲಿ ಮಾಡಬೇಕು, ಪ್ಲಸ್ ಒಂದು RC ಕೂಡ ಡೈಲಿ ಬಿಡ್ದಂಗೆ ಮಾಡಬೇಕು 20 ಡೇಸಲ್ಲಿ. ಇದು ಮ್ಯಾಥ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕೆಲವು ಜನ ಮ್ಯಾಥ್ಸ್ ಮಾಡೋದೇ ಇಲ್ಲ, ಸೊ ಹಾಗಾಗಿ ಅವ್ರ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಬಿಕಾಸ್ ಮ್ಯಾಥ್ಸಿಂದ ನಮಗೆ 20 ಕ್ವಶನ್ಸ್ ಬರ್ತವೆ. ಸೊ ಹಾಗಾಗಿ ನೀವು ಮ್ಯಾಥ್ಸನ್ನು ಬಿಡಲೇಬಾರ್ದು ಫ್ರೆಂಡ್ಸ್. DI 5, ಮ್ಯಾಥಮೆಟಿಕ್ ರೀಸನಿಂಗಲ್ಲಿ 5 ಕ್ವಶನ್ಸ್ ಪ್ಲಸ್ 20 ಮಾರ್ಕ್ಸ್. ನಾವು ಏನು ತಪ್ಪು ಮಾಡ್ತೀವಂದರೆ ಮ್ಯಾಥ್ಸ್ ಮಾಡೋದೇ ಇಲ್ಲ, ಥಿಯರೀಸ್ ಓದ್ತಿರ್ತೀವಿ. ಮ್ಯಾಥ್ಸ್ ಪಕ್ಕಾ ಬರೋದೇ ಮ್ಯಾಥ್ಸು. ಅಂದರೆ ಥಿಯರೀಸಲ್ಲಿ ನೀವು ಕಾನ್ಸೆಪ್ಟ್ ಬರ್ಬೋದು, ಮ್ಯಾಥ್ಸಲ್ಲಿ ಯಾವುದು ಚೇಂಜ್ ಆಗಲ್ಲ. ಸೊ ಮ್ಯಾಥ್ಸ್ ನೀವು ಮಾಡೇ ಹೋಗಿ. ಇವಾಗ ಮ್ಯಾಥ್ಸ್ ಸ್ಕಿಪ್ ಮಾಡಿದರೆ ಕಷ್ಟ ಆಗುತ್ತೆ. ಸೊ ಮ್ಯಾಥ್ಸ್ ಸ್ಕಿಪ್ ಮಾಡಿದರೆ ಪೇಪರ್ 1ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಲ್ಲ. ಸೊ ಮ್ಯಾಥ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು DI ಡೈಲಿ ಮಾಡಿ, ಒಂದು RC ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ MCQ ಫಾರ್ ಬೋತ್ ಪೇಪರ್ಸ್ ಆ್ಯಂಡ್ ಗಿವ್ ಪ್ರಾಪರ್ ಟೈಮ್ ಟು ಬೋತ್ ಪೇಪರ್ಸ್. ಇವಾಗ 4 ಗಂಟೆ ಪೇಪರ್ 1ಗೆ ಕೊಟ್ಟರೆ 4 ಗಂಟೆ ಪೇಪರ್ 2ಗೆ ಕೊಡಬೇಕು. ಆಮೇಲೆ ರೈಟ್ ಡೌನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವಿದ್ದಾವೆ ಅದನ್ನು ನೀವು ಸರ್ಚ್ ಮಾಡಿ ಓದಬೇಕು ಫ್ರೆಂಡ್ಸ್. ಇಷ್ಟು ಮಾಡಿದರೆ UGC ನೆಟ್ ಎಕ್ಸಾಮ್ ನಿಮ್ಮದು ಕ್ಲಿಯರ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.